ಹಾಯ್ ಹಲೋ ನಮಸ್ಕಾರ. ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತು ಬಿಡುಗಡೆ ಬಗ್ಗೆ ಮಾಹಿತಿ. ಈ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗುವುದು ಶುರುವಾಯಿತು. ನಿಮ್ಮ ಜಿಲ್ಲೆ ಹೆಸರು ಇದೆಯಾ? ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ ನಮ್ಮದೇ ಸರ್ಕಾರ ಅಂತ ಕಾನೂನು ದುರ್ಬಳಕೆ ಮಾಡೋಕೆ ಆಗಲ್ಲ ಎಂದು RSS ವಿವಾದದಲ್ಲಿ DK ಶಿವಕುಮಾರ್ ಅವರ ಸ್ಪಷ್ಟನೆ. ಏನಿದು ಮಾಹಿತಿ ನೋಡೋಣ. ಮತ್ತೊಂದೆಡೆಯಲ್ಲಿ ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಇಲ್ಲ. ರಾಜ್ಯಾದ್ಯಂತ ಇನ್ನು ಮುಂದೆ ತಂಬಾಕು ಗುಟ್ಕಾ ನಿಷೇಧ ಇರುತ್ತೆ ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೇನಾಯಿತು ಎಂಬುದನ್ನು ಕೂಡ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ APL ಮತ್ತು BPL ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಕೂಡಲೇ ಈ ಒಂದು ಕೆಲಸ ಮಾಡಿಕೊಳ್ಳಿ, ಇಲ್ಲವೆಂದ್ರೆ ನಿಮ್ಮದು ಕೂಡ BPL ಕಾರ್ಡು ರದ್ದಾಗುತ್ತೆ. ಇನ್ನು APL ಪಡಿತರ ಚೀಟಿ ಇದ್ದವರಿಗೂ ಕೂಡ ಒಂದು ಸಿಹಿ ಸುದ್ದಿ ಬಂದಿದೆ, ಅದು ಕೂಡ ನೋಡೋಣ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ. ಸತತವಾಗಿ ಏರಿಕೆ ಕಾಣುತ್ತಿರುವ ಬಂಗಾರ ಇವತ್ತಿನ ರೇಟ್ ಏನಾಗಿದೆ, ಎಷ್ಟು ಏರಿಕೆ ಆಗಿದೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ನೀವು ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಯ್ತಾ? ಕಮೆಂಟ್ ಮಾಡಿ. ಹೌದು ಸ್ನೇಹಿತರೆ, ಇಂದಿನಿಂದಲೇ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಜಮಾ ಆಗುತ್ತಿರುವ ಮಾಹಿತಿ ಲಭ್ಯವಾಗಿದೆ. ಹೌದು, ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರ್ತಾ ಇದೆಯಾ? ಕಮೆಂಟ್ ಮಾಡಿ. ಹೌದು, ಇತ್ತೀಚೆಗಷ್ಟೇ ಕೊಪ್ಪಳ ಜಿಲ್ಲೆಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಅಧ್ಯಕ್ಷಕ ರೆಡ್ಡಿ ಶ್ರೀನಿವಾಸ್ ಅವರು 3-4 ದಿನಗಳಲ್ಲಿ ಹಣ ಜಮಾ ಆಗುತ್ತೆ ಎಂದು ಹೇಳಿಕೆ ಕೊಟ್ಟಿದ್ರು. ಈಗ ಮೊದಲಿಗೆ ಚಿತ್ರದುರ್ಗ ಜಿಲ್ಲೆ ಫಲಾನುಭವಿಗಳಿಗೂ ಕೂಡ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಯಾವೆಲ್ಲ ಜಿಲ್ಲೆ ಎಂಬುದನ್ನು ಒಂದೊಂದಾಗಿ ನೋಡೋಣ. ದಯವಿಟ್ಟು ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಈಗ ಮೊದಲಿಗೆ ಚಿತ್ರದುರ್ಗ ಜಿಲ್ಲೆಯ ಫಲಾನುಭವಿಗಳಿಗೆ 32ನೇ ಕಂತಿನ ಹಣವನ್ನು ಇಂದು ಬಿಡುಗಡೆ ಮಾಡಲಾಗಿದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷಕ R ಶಿವಣ್ಣ ಗಂಜಿಗಟ್ಟಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು 3,78,512 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 75 ಕೋಟಿ ರೂಪಾಯಿಗಾಗಲೇ ಜಮೆ ಮಾಡಲಾಗಿದೆ. ಉಳಿದಂತ ಹಣವನ್ನು ಕೂಡ ಹಂತ ಹಂತವಾಗಿ ಜಮೆ ಮಾಡಲಾಗುತ್ತಿದ್ದು 3-4 ದಿನಗಳಲ್ಲಿ ಈ ಒಂದು ಹಣ ಜಮಾ ಆಗುತ್ತೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಎರಡನೇದಾಗಿ, ಇತ್ತೀಚೆಗೆ ಮರುನಾಮಕರಣಗೊಂಡಿರುವ ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಬಿಡುಗಡೆ ಆಗಿದೆ ಎಂದು ಹೇಳಲಾಗಿದೆ. ಹೌದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ HC ಬಾಲಕೃಷ್ಣ ಅವರು ಈ ಒಂದು ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಮನಗರ ಜಿಲ್ಲೆಯೊಂದಕ್ಕೆ 2.56 ಲಕ್ಷ ಮಹಿಳೆಯರಿಗೆ ಇದುವರೆಗೆ 1,586 ಕೋಟಿ ರೂಪಾಯಿ ಹಣ ಜಮಾ ಆಗಿದೆ ಎಂದು ಅವರು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಪ್ರತಿ ತಿಂಗಳು 2,000 ರೂಪಾಯಿಗಳಂತೆ ಇದುವರೆಗೆ 30 ಕಂತುಗಳಲ್ಲಿ 2026 ಏಪ್ರಿಲ್ ವರೆಗೆ 2,56,952 ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಒಟ್ಟು 30 ಕಂತು ಜಮಾ ಮಾಡಲಾಗಿದೆ. ಈ ಮೂಲಕ ರಾಮನಗರ ಜಿಲ್ಲೆಯೊಂದಕ್ಕೆ 1,586 ಕೋಟಿಗೂ ಅಧಿಕ ಹಣ ಜಮಾ ಆಗಿದೆ ಎಂದು ಅವರು ತಿಳಿಸಿದ್ದಾರೆ. ನಿಮ್ಮದು ಯಾವುದು ಜಿಲ್ಲೆ, ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆಯಾ? ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇದರಿಂದ ನಮಗೂ ಕೂಡ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಇನ್ನು ಪ್ರಸ್ತುತ ಮಾಹಿತಿ ಪ್ರಕಾರ ಕೊಪ್ಪಳ, ಚಿತ್ರದುರ್ಗ ಮತ್ತು ರಾಮನಗರ ಜಿಲ್ಲೆ ಅಂದ್ರೆ ಬೆಂಗಳೂರು ದಕ್ಷಿಣ ಜಿಲ್ಲೆ, ಈ ಜಿಲ್ಲೆಗಳಿಗೆ 3-4 ದಿನಗಳಲ್ಲಿ ಹಣ ಜಮಾ ಆಗುವುದು ಶುರು ಆಗಬಹುದು. ಬನ್ನಿ ಸ್ನೇಹಿತರೆ, ಎರಡನೇ ಮಾಹಿತಿಗೆ ಹೋಗೋಣ. ನಮ್ಮದೇ ಸರ್ಕಾರ ಅಂತ ಕಾನೂನು ದುರ್ಬಳಕೆ ಮಾಡೋಕೆ ಆಗೋಲ್ಲ ಎಂದು RSS ವಿವಾದದ ಬಗ್ಗೆ DK ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಸರ್ಕಾರಿ ಜಾಗ ಅಥವಾ ಸರ್ಕಾರಿ ಮೈದಾನಗಳನ್ನು ಬಳಸಿಕೊಳ್ಳಲು ಅನುಮತಿ ಇನ್ನು ಮುಂದೆ ಪಡೆದುಕೊಳ್ಳಬೇಕು ಎನ್ನುವ ಕಾನೂನು ಮಂಡಿಸಿರುವ ವಿಚಾರದಲ್ಲಿ RSS ಹಿಂದೆಯೂ ಕೂಡ ನೋಂದಣಿಯಾಗಿಲ್ಲ, ಮುಂದೆಯೂ ಕೂಡ ನೋಂದಣಿ ಆಗಲ್ಲ ಎಂದಿರುವ RSSನ ರಾಷ್ಟ್ರೀಯ ನಾಯಕ ಸಂತೋಷ್ ಅವರ ಹೇಳಿಕೆಗೆ CM DK ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಯಾರನ್ನು ಕೂಡ ನಾವು ಮನಸ್ಸು ನೋಯಿಸುವುದಕ್ಕೆ ಕಾನೂನು ಮಾಡುತ್ತಿಲ್ಲ, ಕೋರ್ಟ್ ಆದೇಶ ಪಾಲಿಸಿ ಕಾನೂನು ನಾವು ಮಾಡುತ್ತಿದ್ದೇವೆ. ಕೋರ್ಟಿನ ಕಾನೂನಿಗೆ ಗೌರವ ನೀವು ಕೊಡಬೇಕಲ್ವಾ? ಆದ್ದರಿಂದ ಎಲ್ಲರೂ ಕೂಡ ನಿಯಮವನ್ನು ಪಾಲಿಸಲೇಬೇಕು ಎಂದು DK ಶಿವಕುಮಾರ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ನಾವು ಫ್ರೀಡಂ ಹಬ್ಬ ಮಾಡಿದೆವು, ಆಗಲೂ ನಾವು ಪರ್ಮಿಷನ್ ತೆಗೆದುಕೊಂಡೇ ಮಾಡಿದ್ದೆವು. ಸಚಿವ ಕೃಷ್ಣ ಬೈರೇಗೌಡ ಪರ್ಮಿಷನ್ ತೆಗೆದುಕೊಂಡೇ ಫ್ರೀಡಂ ಹಬ್ಬ ಮಾಡಿದ್ರು. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಲೇಬೇಕು ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ನಾವು ಇಲ್ಲಿ ಯಾರನ್ನೂ ಕೂಡ ಗುರಿಯಾಗಿಸಿಕೊಂಡು ಕಾನೂನು ಮಾಡುತ್ತಿಲ್ಲ. ಹೀಗಾಗಿ ಬಿಜೆಪಿ, JDS ಮತ್ತು ಕಾಂಗ್ರೆಸ್ ಸೇರಿದಂತೆ ಯಾವುದೇ ಸಂಘಟನೆ ನೋವು ಮಾಡಿಕೊಳ್ಳುವ ಅಗತ್ಯವಿಲ್ಲ ಎಂದು DK ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಮ್ಮ ಪಕ್ಷದಿಂದ ಈ ಒಂದು ಹಿಂದೆ ಭಾರತ ಜೋಡೋ ಕಾರ್ಯಕ್ರಮ ನಾವು ಮಾಡಿದೆವು. ಆಗಲೂ ಕೂಡ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಇಲ್ಲಿ ಬಂದಾಗ ಫ್ರೀಡಂ ಪಾರ್ಕ್ನಿಂದ ರ್ಯಾಲಿ ಮಾಡಲು ನಮಗೆ ಅವಕಾಶವಿರಲಿಲ್ಲ. ಕೋರ್ಟ್ನಿಂದ ಅನುಮತಿ ನಾವು ಪಡಿಬೇಕಾಗಿತ್ತು. ಆಗ ನಾವು ರಾಹುಲ್ ಗಾಂಧೀಜಿ ಮತ್ತು ಖರ್ಗೆ ಅವರಿಗೆ ರ್ಯಾಲಿ ಮಾಡಲು ಸಾಧ್ಯವಿಲ್ಲ ಎಂದು ಮನ ಪರಿವರ್ತನೆ ಮಾಡಿದೆವು. ನಮ್ಮದೇ ಸರ್ಕಾರ ಅಂತ ಕಾನೂನು ದುರ್ಬಳಕೆ ಮಾಡೋಕೆ ಆಗಲ್ಲ ಎಂದು ಹೇಳಿದೆವು. ಆಗ ನಾವು ಕೂಡ ಈ ಒಂದು ನಿಯಮವನ್ನು ಪಾಲನೆ ಮಾಡಿದ್ದೆವು. ಈಗ ಅದೇ ರೀತಿ ಸರ್ಕಾರಿ ಜಾಗ ಅಥವಾ ಮೈದಾನಗಳನ್ನು ಬಳಸಿಕೊಳ್ಳಲು ಅನುಮತಿ ಪಡೆದುಕೊಳ್ಳಲೇಬೇಕು ಎಂದು DK ಶಿವಕುಮಾರ್ ಅವರು ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ.
ಇತ್ತೀಚೆಗೆ ಕರ್ನಾಟಕದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕರ್ನಾಟಕದಲ್ಲಿ ಮುಂದಿನ 1 ವರ್ಷದವರೆಗೆ ಗುಟ್ಕಾ, ತಂಬಾಕು ಎಲ್ಲವೂ ಕೂಡ ಬ್ಯಾನ್ ಎನ್ನುವ ಆದೇಶ ಹೊರಡಿಸಿದ್ರು. ಆದರೆ ಇದೇ ಬೆನ್ನಲ್ಲೇ ಮರುದಿನ DK ಶಿವಕುಮಾರ್ ಅವರು ನನಗೆ ಮಾಹಿತಿ ಕೊಡದೆ, ನನಗೆ ಹೇಳದೆ ಯಾವ ರೀತಿ ಆದೇಶ ಹೊರಡಿಸಿದ್ರಿ ಎಂದು ಅಧಿಕಾರಿಗಳನ್ನೇ ತರಾಟೆಗೆ ತೆಗೆದುಕೊಂಡಿದ್ರು. ಆದರೆ ಸ್ನೇಹಿತರೆ, ಈ ಒಂದು ಗುಟ್ಕಾ ಏನು ವಾಪಸ್ ಪಡೆದುಕೊಳ್ಳಲಾಗುತ್ತೆ ಎಂದು ಹೇಳಲಾಗುತ್ತಿತ್ತು. ಆದ್ರೆ ಈಗ ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಇಲ್ಲ ಎಂದು ಆರೋಗ್ಯ ಇಲಾಖೆ ಸಚಿವ UT ಖಾದರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಹೌದು, ನಿನ್ನೆ DK ಶಿವಕುಮಾರ್ ಅವರು ಗುಟ್ಕಾ ಬ್ಯಾನ್ ನಿಷೇಧವನ್ನ ವಾಪಸ್ ಪಡೆದುಕೊಳ್ಳುವ ಭರವಸೆ ಕೊಟ್ಟರು. ಆದರೆ ಇವತ್ತು ಗುಟ್ಕಾ ಬ್ಯಾನ್ ಆದೇಶ ವಾಪಸ್ ಇಲ್ಲ ಎಂದು UT ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಕರ್ನಾಟಕದಲ್ಲಿ ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಆದೇಶವನ್ನ ಹಿಂಪಡೆಯಲು ಆಗೋದಿಲ್ಲ ಎಂದು ಆರೋಗ್ಯ ಸಚಿವ UT ಖಾದರ್ ಅವರು ಇವತ್ತು ಬೆಂಗಳೂರಲ್ಲಿ ಸುದ್ದಿಗಾರರ ಮುಂದೆ ಸ್ಪಷ್ಟಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನ ಹಿಂಪಡೆಯೋದಿಲ್ಲ, ಯಾರೋ ಶಾಸಕರು ಬಂದು ಏನೋ ಹೇಳ್ತಾರೆ ಅಂತ ಕೇಳೋಕೆ ಆಗುತ್ತಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ. ಮತ್ತೆ ಮುಂದುವರೆದು ಮಾತನಾಡಿ, ಈ ಒಂದು ಹಿಂದೆಯೂ ಕೂಡ 2024ರಲ್ಲಿ ನಾನೇ ಫಸ್ಟ್ ಬ್ಯಾನ್ ಮಾಡಿಸಿದ್ದೆ, ಈಗ ಮತ್ತೆ ಬ್ಯಾನ್ ಮಾಡುತ್ತಿದ್ದೇವೆ. ಗುಟ್ಕಾ ಇರಲಿ, ನೋ ಪ್ರಾಬ್ಲಮ್, ಆದರೆ ನಿಕೋಟಿನ್ ಮಿಕ್ಸ್ ಆಗಿರಬಾರದು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಜೊತೆಗೆ ಈ ಬಗ್ಗೆ ನಾನು ಮತ್ತೆ ಚರ್ಚೆ ಮಾಡುತ್ತೇನೆ. ಇನ್ನು ಗುಟ್ಕಾ, ಪಾನ್ ಮಸಾಲ ಬ್ಯಾನ್ ಮಾಡುವುದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗೋಲ್ಲ, ಅಡಿಕೆ ಬೆಳೆಗಾರರಿಗೆ ಇನ್ನೂ ತುಂಬಾನೇ ಉಪಯೋಗವಾಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ನೀವು ಮಾಧ್ಯಮದವರು ಒಂದು ಸಲ ಕಿದ್ವಾಯಿ ಆಸ್ಪತ್ರೆಗೆ ಭೇಟಿ ನೀಡಿ, ಆಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ಕಣ್ಣಲ್ಲಿ ರಕ್ತವೇ ಬರುತ್ತೆ. ಯಾಕಂದ್ರೆ ಗುಟ್ಕಾದಿಂದ ಇಡೀ ಕುಟುಂಬವೇ ಕಷ್ಟ ಅನುಭವಿಸಂತಾಗುತ್ತೆ. ಪಾನ್ ಮಸಾಲವು ಕೂಡ ನಾವು ಬ್ಯಾನ್ ಮಾಡೋದಿಲ್ಲ, ಆದರೆ ಅದರಲ್ಲಿ ಮಿಕ್ಸ್ ಆಗಿರಬಾರ್ದು. ಮಿಕ್ಸ್ ಆಗಿದ್ರೆ ಮಾತ್ರ ನಾವು ಕ್ರಮ ಜರುಗಿಸುತ್ತೇವೆ. ಈಗ ಕನಿಷ್ಠ 3 ತಿಂಗಳು 4 ತಿಂಗಳು ಕಾದು ನೋಡೋಣ. ಅಡಿಕೆ ಬೆಳೆಗಾರರಿಗಂತೂ ಯಾವುದೇ ಸಮಸ್ಯೆ ಆಗೋಲ್ಲ, ಬದಲಿಗೆ ಅವರಿಗೆ ಈ ಒಂದು ಉಪಯೋಗವೇ ಆಗಬಹುದು. ಹಾಗಾಗಿ ಗುಟ್ಕಾ ಬ್ಯಾನ್ ಆದೇಶ ಹಿಂಪಡೆಯೋದಿಲ್ಲ, CM ಜೊತೆ ಮಾತನಾಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಗುಟ್ಕಾ ಬ್ಯಾನ್ ಆಗುವುದು ಮತ್ತೆ ಬಹುತೇಕ ಖಚಿತ ಎಂದೇ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಗುಟ್ಕಾ ಬ್ಯಾನ್ ಆಗಬೇಕು ಆಗಬಾರ್ದು ನಿಮ್ಮ ಅನಿಸಿಕೆಗಳನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. APL ಮತ್ತು BPL ಪಡಿತರ ಚೀಟಿದಾರರಿಗೆ ಸಿಹಿ ಸುದ್ದಿ. ನಿಮ್ಮ ಹತ್ತಿರ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ. ಇದೀಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಪಡಿತರ ಚೀಟಿ ರದ್ದು ಪ್ರಕ್ರಿಯೆ ನಿಲ್ಲಿಸಲಾಗಿದೆ. ಹೌದು ಸ್ನೇಹಿತರೆ, ರಾಜ್ಯದಲ್ಲಿ ಪಡಿತರ ಚೀಟಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಮತ್ತು ಸಮಸ್ಯೆಗಳು ಎದುರಾಗಿದ್ದು, ಮತ್ತೊಂದೆಡೆಯಲ್ಲಿ ಸರ್ಕಾರ BPL ಕಾರ್ಡ್ ಪರಿಷ್ಕರಣೆ ಮಾಡಿ ರದ್ದು ಪ್ರಕ್ರಿಯೆ ಕೂಡ ಶುರು ಮಾಡಿದ್ದಕ್ಕೆ ಫಲಾನುಭವಿಗಳು ಮತ್ತಷ್ಟು ಆತಂಕಗೊಂಡಿದ್ರು. ಆದರೆ ಈಗ ಸಿಹಿ ಸುದ್ದಿ ಅನ್ನುವಂತೆ ಪ್ರಸ್ತುತ ಸದ್ಯಕ್ಕೆ BPL ಕಾರ್ಡ್ ರದ್ದು ಪ್ರಕ್ರಿಯೆ ತಡೆ ಹಿಡಿಯಲಾಗಿದೆ ಎಂದು ಆಹಾರ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಲ್ಲ BPL ಮತ್ತು APL ಪಡಿತರ ಚೀಟಿದಾರರಿಗೆ KYC ಮಾಡಿಸುವಂತೆ ಸೂಚನೆ ಕೊಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಕೊಟ್ಟು ನೀವು ಈ ಒಂದು KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಅಂದ ಹಾಗೆ ಸ್ನೇಹಿತರೆ, ನಿಮ್ಮದು ಏನಾದರೂ APL ಕಾರ್ಡ್ ಇದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ BPL ಕಾರ್ಡ್ ಪಡೆದುಕೊಳ್ಳಬಹುದು. ಯಾಕಂದ್ರೆ ಸರ್ಕಾರ ಈಗ BPL ಕಾರ್ಡ್ನ ಆದಾಯ ಮಿತಿ ಏರಿಕೆ ಮಾಡಲು ಮುಂದಾಗಿದೆ. ಹೌದು, ಪ್ರಸ್ತುತ BPL ಕಾರ್ಡ್ ಪಡೆದುಕೊಳ್ಳಬೇಕಂದ್ರೆ 1,20,000 ರೂಪಾಯಿ ಒಳಗೇನೆ ಕುಟುಂಬದ ವಾರ್ಷಿಕ ಆದಾಯ ಇರಬೇಕು ಎನ್ನುವ ನಿಯಮವಿದ್ದು, ಈ ಒಂದು ಕುಟುಂಬದ ಆದಾಯವನ್ನು 3 ಲಕ್ಷಕ್ಕೆ ಏರಿಕೆ ಮಾಡಲು ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒಂದೊಮ್ಮೆ ಜಾರಿಗೆ ಆದ್ರೆ ಆಗ ಮತ್ತೆ ಹಲವು APL ಕಾರ್ಡ್ದಾರರು ಕೂಡ ಅರ್ಜಿ ಹಾಕಿ BPL ಕಾರ್ಡ್ಗೆ ವರ್ಗಾವಣೆ ಆಗಬಹುದು. ಅಂದ ಹಾಗೆ ಸ್ನೇಹಿತರೆ, ಪ್ರಸ್ತುತ BPL ಕಾರ್ಡ್ ಹೊಂದಿರುವ ಫಲಾನುಭವಿಗಳು ಸೆಪ್ಟೆಂಬರ್ 30ರೊಳಗೆ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬೇಕು. ಹೌದು, ತಮ್ಮ ವ್ಯಾಪ್ತಿಯಲ್ಲಿ ಬರುವ ನ್ಯಾಯಬೆಲೆ ಅಂಗಡಿಗಳಿಗೆ ಇಡೀ ಕುಟುಂಬದ ಎಲ್ಲಾ ಸದಸ್ಯರು ಸೆಪ್ಟೆಂಬರ್ 30ರೊಳಗೆ ಹೋಗಿ KYC ಮಾಡಿಕೊಳ್ಳಬೇಕು. ಕೇವಲ ಯಜಮಾನಿ ಮಾಡಿಕೊಂಡ್ರೆ ಆಗೋದಿಲ್ಲ ಸ್ನೇಹಿತರೆ. ಕುಟುಂಬದ ಪ್ರತಿಯೊಬ್ಬ ಸದಸ್ಯರು ಅಂದ್ರೆ BPL ಕಾರ್ಡ್ನಲ್ಲಿ ನಮೂದಿಯಾಗಿರುವ ಪ್ರತಿಯೊಬ್ಬ ಸದಸ್ಯರು ಕೂಡ ಬಯೋಮೆಟ್ರಿಕ್ ಮೂಲಕ KYCಗೆ ಒಳಗಾಗಬೇಕು. ಇಲ್ಲವೆಂದ್ರೆ ಆ ಸದಸ್ಯನ ಹೆಸರನ್ನೇ BPL ಕಾರ್ಡ್ನಿಂದ ಡಿಲೀಟ್ ಮಾಡುವ ಸಾಧ್ಯತೆ ಇರುತ್ತೆ. ಅಂದ ಹಾಗೆ ಸ್ನೇಹಿತರೆ, ಮನೆಯಲ್ಲೂ ಕುಳಿತು ಕೂಡ KYC ಪ್ರಕ್ರಿಯೆ ಪೂರ್ತಿ ಮಾಡಿಕೊಳ್ಳಬಹುದು. ಮೊಬೈಲ್ನಲ್ಲಿ ಮೇರಾ ರೇಷನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ KYC ಸುಲಭವಾಗಿ ಮಾಡಿಕೊಳ್ಳಬಹುದಾಗಿದೆ. ಆ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಮೇರಾ ರೇಷನ್ ಎಂದು ಕಮೆಂಟ್ ಮಾಡಿ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಚಿನ್ನ ಕುಸಿದ ಬಳಿಕ ಖರೀದಿ ಮಾಡಿದ್ರೆ ಆಯಿತು ಎಂದು ಕಾದು ಕುಳಿತವರಿಗೆ ಶಾಕಿಂಗ್ ಸುದ್ದಿ. ಹೌದು, ಚಿನ್ನ ಪ್ರಿಯರಿಗೆ ಶ್ರಾವಣ ಮಾಸದಲ್ಲಿ ಚಿನ್ನದ ಬೆಲೆ ಏರಿಕೆ ಶಾಕ್ ಮೂಡ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಇಷ್ಟು ದಿನ ಏನು ಚಿನ್ನ ಇಳಿಕೆ ಆಗಿತ್ತು, ಈಗ ಶ್ರಾವಣ ಮಾಸ ಆರಂಭದಿಂದಲೂ ಕೂಡ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಂತೂ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಭಾರಿ ಏರಿಳಿತವಾಗುತ್ತಿತ್ತು. ಆದರೆ ಆಷಾಢ ಮುಕ್ತಾಯವಾಗಿ ಶ್ರಾವಣ ಮಾಸ ಪ್ರಾರಂಭವಾದ ದಿನದಿಂದ ಶುಭ ಕಾರ್ಯಗಳು ಕೂಡ ಪ್ರಾರಂಭವಾಗಿದ್ದು, ಇದರಿಂದ ಚಿನ್ನದ ಬೆಲೆಯೂ ಕೂಡ ಈಗ ಏರಿಕೆಯಾಗಿದೆ. ಬಂಗಾರ ಪ್ರಿಯರಿಗೆ ಆತಂಕವನ್ನು ಉಂಟು ಮಾಡುವಂತಹ ಒಂದು ಸುದ್ದಿ ಬಂದಿದೆ. ಹೌದು ಸ್ನೇಹಿತರೆ, 24 ಕ್ಯಾರೆಟ್ ಪ್ರಸ್ತುತ 1 ಗ್ರಾಮ್ ಬಂಗಾರ ಇದು ಆಗಸ್ಟ್ 17ರ ಮಾರುಕಟ್ಟೆ ರೇಟ್ ಆಗಿದೆ ಸ್ನೇಹಿತರೆ. 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ ಈಗ 15,566 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,55,600 ರೂಪಾಯಿ. ಇತ್ತೀಚೆಗಷ್ಟೇ 1,49,000 1,48,000 ರೂಪಾಯಿ ಆಸುಪಾಸು ಇತ್ತು. ಈಗ ಮತ್ತೆ ಚಿನ್ನ 1,55,000 ಗಡಿ ದಾಟಿದೆ. ಇನ್ನು 22 ಕ್ಯಾರೆಟ್ ಆಭರಣ ಬಂಗಾರ ನೋಡುವುದಾದ್ರೆ
1 ಗ್ರಾಮ್ಗೆ 14,270 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,42,700 ರೂಪಾಯಿ ಸ್ನೇಹಿತರೆ. ಇನ್ನು ಬೆಳ್ಳಿ ಬೆಲೆ ಪ್ರತಿ ಗ್ರಾಮು 250 ರೂಪಾಯಿ ಆಗಿದೆ. ಅಂದರೆ ಬೆಳ್ಳಿ ಬೆಲೆಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಕುಸಿತ ಏರಿಕೆ ಆಗಿಲ್ಲ ಸ್ನೇಹಿತರೆ, ಒಂದು ಯಥಾಸ್ಥಿತಿ ಕಾಯ್ದುಕೊಂಡು ಹೋಗ್ತಾ ಇದೆ. ಈಗ ಪ್ರಸ್ತುತ ಆಗಸ್ಟ್ 17ರ ಮಾರುಕಟ್ಟೆ ಪ್ರಕಾರ ಪ್ರತಿ ಗ್ರಾಮ್ ಬೆಳ್ಳಿ 250 ರೂಪಾಯಿ, ಅಂದರೆ 1 ಕೆಜಿಗೆ 2.5 ಲಕ್ಷ ರೂಪಾಯಿ ಆಗಿದೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ಕಮೆಂಟ್ ಮಾಡ್ತಾ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.